ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತೀರ ಬಿಡಿ. ನನ್ನ ಹೆಸರು ಕಿರಿಕ್ ಕೀರ್ತಿ ಅಂತ. ಅವಾಗ ಏನೇನೋ ಒಂದಷ್ಟು ಕಿರಿಕ್ ವಿಡಿಯೋಗಳು ಅದು ಇದು ಮಾಡಿ ಹಿಂಗೆ ನಿಮಗೆ ತೋರಿಸ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀರ. ಸಂತೋಷ. ಇವತ್ತು ಏನೋ ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೆ, ಯಾವುದೋ ಒಂದು ಮೆಸೇಜ್ ಬಂತು. ಇಂಡಿಯಾ ಅಂದರೆ ಏನು, ಇಂಡಿಯಾದಲ್ಲಿ ಏನೇನು ಫೇಮಸ್ಸು, ಏನು ಪ್ಲಸ್ಸು, ಏನು ಮೈನಸ್ಸು, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇಂಡಿಯಾ ಅಂದರೆ ಏನು, ಇಂಡಿಯಾದ ಬಗ್ಗೆ ಫ್ಯಾಕ್ಟ್ಸು, ಅದು ಇದು ಅಂತ ಏನೇನೋ ಹುಡ್ಕೊಂಡು ಕೂತಿದೆ. ಯಾವುದೋ ಒಂದು ವೆಬ್ಸೈಟಲ್ಲಿ ಒಂದಿಷ್ಟು ಡೀಟೇಲ್ಸ್ ಇತ್ತು. ನೋಡಿದೆ, ಓದಿದೆ, ಕರೆಕ್ಟ್ ಅನ್ನಿಸ್ತು. ಇಲ್ಲಿಗೆ ಬಿಟ್ರಾಗಲ್ಲ, ನಮ್ಮ ಕನ್ನಡಿಗರಿಗೂ ಇದೊಂದು ಸ್ವಲ್ಪ ಹೇಳೋಣ. ಯಾಕಂದರೆ ಕರ್ನಾಟಕನೂ ಇಂಡಿಯಾದಲ್ಲೇ ಇದೆಯಲ್ಲ. ಸೊ ಇಂಡಿಯಾ ಅಂದರೆ ನಮಗೂ ಒಂದು ಪಾರ್ಟ್ ಅಲ್ವಾ, ಅಂದರೆ ಕರ್ನಾಟಕನೂ ಇಂಡಿಯಾದಲ್ಲಿ ಒಂದು ಪಾರ್ಟ್ ಅಲ್ವಾ. ಸೊ ಹಂಗಾಗಿ ನಾವು ಒಂದಿಷ್ಟು ತಿಳ್ಕೊಳ್ಳೋಣ, ಜನಗಳಿಗೂ ಒಂದಿಷ್ಟು ಹೇಳೋಣ ಅಂದ್ಬಿಟ್ಟು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಮ್ಯಾಟ್ರ್ ಏನು ಗೊತ್ತಾ, ಇಂಡಿಯಾದಲ್ಲಿ ಕೆಲವೊಂದು ವಿಶೇಷಣಗಳಿದೆ. ಏನಪ್ಪ ವಿಶೇಷಣ ಅಂತಂದರೆ, ಪೊಲೀಸ್ನವ್ರು ಇರೋದೇನಕ್ಕಪ್ಪ, ಜನಗಳು ಭಯ ಪಡದೆ, ಆತಂಕಕ್ಕೊಳಗಾಗದೆ ನೆಮ್ಮದಿಯ ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಇರೋದಲ್ವಾ. ಆದರೆ ನಮ್ಮ ಜನ ತುಂಬ ಇರೋದು ಯಾರಿಗೆ ಗೊತ್ತಾ, ಪೊಲೀಸ್ನವ್ರಿಗೆ. ಹೆಂಗಿದೆ ನೋಡಿ, ಕಳ್ಳರು ಬಂದ್ರೂ ಹೆಚ್ಚು ಕಮ್ಮಿ ಕೋಲ್ ತಗೊಂಡು ಓಡಿಸ್ಬಿಡ್ತಾರೆ. ಪೊಲೀಸ್ನವ್ರು ನೋಡಿದ್ರೆ, ರೀ ಮಗ ಪೊಲೀಸ್ನವ್ರು, ರೀ ಪೊಲೀಸ್ನವ್ರು ಇದ್ದಾರೆ, ಯಾಕೆ ಬಿಡ್ರಿ ರಿಸ್ಕು, ರೀ ಅಲ್ಲಿ ಪೊಲೀಸ್ನವ್ರು ಇದ್ದಾರೆ ಬರ್ರಿ ಈ ಕಡೆ, ರೀ ಪೊಲೀಸ್ನವ್ರು ಬಂದರು ನಮ್ಗೆ ಯಾಕ್ರಿ, ಹಿಂಗೆ. ಪೊಲೀಸ್ ಸ್ಟೇಷನ್ಗೆ ಏನಾದ್ರೂ ಹೋಗ್ಬೇಕು ಅನ್ನೋ ಸಿಚುವೇಶನ್ ಬಂತಂತ ಇಟ್ಕೊಳ್ಳಿ, ಅಪ್ಪ ನಮಗೆ ತೊಂದರೆ ಆದರೂ ಪರವಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಮಾತ್ರ ಬರೋಲ್ಲ ಅಂತಾರೆ. ಏನ್ರಿ ಇದು? ಯಾರನ್ನ ನೋಡಿ ನಮಗೆ ಭಯ ಹೋಗಬೇಕೋ ಅವ್ರನ್ನ ನೋಡಿ ನಮಗೆ ಭಯ ಆಗುತ್ತೆ, ನಿಜ ಅಲ್ವಾ? ಇನ್ಫ್ಯಾಕ್ಟ್ ನಮಗೂ ಆಗಿರುತ್ತೆ, ಯಾರಿಗಾದ್ರೂ ಆಗುತ್ತೆ. ಇದೊಂದು ಕೇಸು. ಇನ್ನೊಂದೇನಪ್ಪ ವಿಶೇಷ ಅಂದರೆ, ಯಾರೋ ಫಾರಿನರು ಅವ್ರ ಆರ್ಟಿಕಲಲ್ಲಿ ಬರೆದಿದ್ದಾರೆ, ಇಂಡಿಯಾದವ್ರು ಹೆಂಗಂತೆ ಗೊತ್ತಾ, ಒಬ್ಬ ಹೋಗಿ ಕಸ ಹಾಕ್ತಾನಂತ ಒಂದು ಜಾಗಕ್ಕೆ. ಅವನ ಹಾಕೋದು ನೋಡ್ಬಿಟ್ಟು ಅವನ ಹಿಂದ್ಗಡೆ ಒಂದು 100 ಜನ ಹಾಕ್ತಾರೆ ಕಸನ. 101 ಮತ್ತೆ ಅವನೇ ಬರ್ತಾನೆ, ಅವನೇ ನೋಡ್ಬಿಟ್ಟು ಶೀ ವಾಟ್ ಇಸ್ ದಿಸ್ ಡರ್ಟಿ ಪ್ಲೇಸ್ ಅಂತ ಅವನೇ ಹೇಳ್ತಾನಂತೆ. ಕರೆಕ್ಟು, ನಾವು ಬೇಜಾನ್ ನೋಡಿರ್ತೀವಿ ಇಂಥ ಕೇಸ್ಗಳು. ಕ್ಲೀನಾಗಿರುತ್ತೆ, ಇವನೇ ತಿಂದುಬಿಟ್ಟು ಬಾಳೆಹಣ್ಣು ಸಿಪ್ಪೆ ಬಿಸಾಕೋದು, ಇಲ್ಲ ಲೇಸ್ ತಿಂದ್ಬಿಟ್ಟು ಕವರ್ ಬಿಸಾಕೋದು, ಮತ್ತೊಂದೇನೋ ಮಾಡೋದು. ಆಮೇಲೆ ಅವ್ನು ನೋಡ್ಬಿಟ್ಟು ಇನ್ನೊಂದು 50 ಜನ 100 ಜನ ನಮ್ಮ ಇಂಡಿಯಾದವರು, ಅಯ್ಯೋ ದೇವ್ರೆ ಕೆಟ್ಟ ಕೆಲಸದಲ್ಲಿ ನಾವೆಲ್ಲ ಒಟ್ಟಿಗೆ ನಾವೆಲ್ಲ ಒಂದೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಬಂದ್ಬಿಡ್ತಾರೆ. ಎಲ್ಲರೂ ಅಂತ ಹೇಳ್ತಿಲ್ಲ, ಬಹಳಷ್ಟು ಜನ. ಹಂಗೆಲ್ಲ ಮಾಡಬಾರ್ದು, ತಪ್ಪಲ್ವಾ? 101 ನೀವು ಬಂದ್ಬಿಟ್ಟು ಏಯ್ ಡರ್ಟಿ ಸಿಟಿಯಾ, ಡರ್ಟಿ ಬ್ಯಾಂಗ್ಳೂರು ಹಂಗಿದೆ, ಬ್ಯಾಂಗ್ಳೂರು ನೋಡಿದ್ರೆ ಹಿಂಗಿದೆ, ಸಿಂಗಪೂರ್ ಸೂಪರ್, ನ್ಯೂಯಾರ್ಕ್ ವಾ ವಂಡರ್ಫುಲ್, ದುಬೈ ವಾ ಫ್ಯಾಂಟಾಸ್ಟಿಕ್ ಸಿಟಿ ಹೇಳೋದಲ್ಲ. ನಮ್ಮ ಸಿಟಿ ತಾನೆ, ಚೆನ್ನಾಗಿ ನೋಡ್ಕೊಳ್ಳೋಣ. ನೀವು ಯಾವ್ದಾದ್ರು ಟ್ರಾಫಿಕಲ್ಲಿ ಸೆಂಟ್ರಲ್ ಸಿಗಾಕೊಂಡ್ಬಿಟ್ಟಿರ್ತೀರ, ಇನ್ಯಾವನೋ ಫುಟ್ಪಾತ್ ಮೇಲೆ ಹೋಗ್ತಿರ್ತಾನೆ, ಹೇಯ್ ನಾನ್ ಸೆನ್ಸ್ ಫೆಲೋ ನೋಡೋ ಹೆಂಗೆ ಹೋಗ್ತಾನೆ ಫುಟ್ಪಾತ್ ಮೇಲೆ ಅಂತ ಅವನಿಗೆ ಬೈಯೋದು. ನೀವೆಲ್ಲ ಸೈಡಲ್ಲಿ ಇದ್ಬಿಟ್ಟು ಫುಟ್ಪಾತಲ್ಲಿ ಒಂದು ಸ್ಟೇಜ್ ಜಾಗ ಇತ್ತು ಅಂದರೆ ರಾಬಕ್ಕಂತ ಹತ್ಕೊಂಡು ಹೋಗೋದೆ. ನಾನಾದ್ರೂ ಅದೇ, ನೀವಾದ್ರೂ ಅದೇ. ಬುದ್ಧಿ ಊರಿಗೆಲ್ಲ ಇರ್ತೀವಿ, ನಾವು ಮಾಡೋದು ಅದೇ, ಲದ್ದಿ ತಿನ್ನೋ ಕೆಲಸ. ಇನ್ನು ಮದುವೆ, ವಾವ್ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್, ಮಾತಾಡಂಗೆ ಇಲ್ಲ ಬಿಡಿ. ಮದುವೆಗೆ ಅಂದರೆ ಲಕ್ಷಗಟ್ಟಲೆ ಖರ್ಚು, ಏನು ಕೇಳ್ತೀರಾ? ಅಯ್ಯೋ ದೇವ್ರೆ, ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಅಂತೆ, ಸಿಕ್ಕಾಬಟ್ಟೆ ರಿಸೆಪ್ಷನ್ ಅಂತೆ, ಇವ್ರ ಗೆಸ್ಟ್ ಅಂತೆ, ಸಿಕ್ಕಾಬಟ್ಟೆ ಗೋಲ್ಡ್ ಅಂತೆ, ಅಷ್ಟು ಗಾಡಿ ಬಂದಿತ್ತಂತೆ, ಇಷ್ಟು ಜನಕ್ಕೆ ಊಟ ಹಾಕಿದ್ರಂತೆ, ಅಯ್ಯೋ ಹೇಳ್ದಷ್ಟು ಕಮ್ಮಿನೇ, ಲಕ್ಷಗಟ್ಟಲೆ ಖರ್ಚು. ಅದರ ಬದಲು ಅದೇ ದುಡ್ಡನ್ನ ಫಿಕ್ಸೆಡ್ಗೆ ಹಾಕ್ಬಿಟ್ಟು ಹೆಣ್ಣಿಗೋ ಗಂಡಿಗೋ ಕೊಟ್ಬಿಟ್ರೆ ಹೆಂಗೋ ಬದುಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಯಾಕ್ರಿ ಅವೆಲ್ಲ? ನೀವು ಎಷ್ಟು ಸ್ಟೇಟಸ್ ಇಟ್ಟಿದ್ದೀರಾ, ನಿಮ್ಮ ಸ್ಟೇಟಸ್ ಏನು, ನಿಮ್ಮ ರೆಸ್ಪೆಕ್ಟ್ ಏನು ಅನ್ನೋದು ಗೊತ್ತಾಗದೆ ಮದುವೆ ಹೆಂಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ರೆಸ್ಪೆಕ್ಟ್. ಅದೋಗಿ ಬಿಡಿ. ಈ ಡೌರಿ, ಅಬಾಬಾಬಾಬ ಏನು ಸಿಸ್ಟಮ್ ಗುರು ಡೌರಿ. ಅಯ್ಯೋ ರೀ, ನಮ್ಮ ಮಗಳಿಗೆ ಕೊಟ್ವಲ್ಲ, ನಮ್ಮ ಅಳಿಯಂದ್ರಿಗೆ ಬ್ಯಾಂಗ್ಳೂರಲ್ಲಿ ಒಂದು ಮನೆ ಕೊಟ್ವಿ, ಆಮೇಲೆ 10 lakhs ಕ್ಯಾಶ್ ಕೊಟ್ವಿ, ಒಂದು 250 grams ಗೋಲ್ಡ್ ಹಾಕಿದ್ವಿ, ಆಮೇಲೆ ಒಂದು ಕಾರ್ ಕೊಡ್ಸಿದ್ದೀವಿ ಸ್ಕಾಡಾ, ಅದೇ ವೈಟ್ ಕಲರ್ ಹೊಸಾದ್ ಬಂದಿದೆಯಲ್ಲ ಉದ್ದುದು. ಸ್ಟೇಟಸ್ಸು ಡೌರಿ ಕೊಡೋದು. ಯಾರಾದರೂ ಒಬ್ಬ ಒಳ್ಳೆ ಹುಡುಗ ಬಂದ್ಬಿಟ್ಟು ಇಲ್ಲ ನಂಗೆ ಡೌರಿ ಬೇಡ ಅಂತಂದರೆ, ಯಾಕ್ರಿ ಹುಡುಗನಿಗೇನೋ ಖಾಯಿಲೆ ಇರಬೇಕು, ಹಿಂಗಿದೆ ಪರಿಸ್ಥಿತಿ. ವಾವ್ ಗ್ರೇಟ್ ಇಂಡಿಯಾ, ಬೇಡ್ರಿ ಬೇಡ ಅನ್ನೋನ್ನ ಪ್ರೀತಿಯಿಂದ ವಾವ್ ಎಂಥ ಹುಡುಗ ಸಜ್ಜನ ಅಂತ ಅನ್ಕೊಳ್ಳಿ.
ನೀವು ದೊಡ್ಡವರು ದುಡ್ಡಿದ್ದವ್ರು ಮಾಡ್ಬಿಡ್ತೀರಪ್ಪ. ನೀವು ಮಾಡೋ ತಪ್ಪಿಗೆ ಪಾಪ ಬಡವ್ರ ಮನೆ ಹೆಣ್ಮಕ್ಳು ಎಷ್ಟು ಸಾಯ್ತಾರೆ ಗೊತ್ತಾ, ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಆ ಬಡವ್ರ ಮನೆ ಹೆಣ್ಮಕ್ಳು ಎತ್ತಿರ್ತಾರಲ್ಲ ಅಪ್ಪ ಅಮ್ಮ, ಅವ್ರೇನು ಮಾಡಬೇಕು? ಡೌರಿ ಸಿಸ್ಟಮ್ ಕಿತ್ತಾಕಕ್ಕೆ ಏನು ಮಾಡಬೇಕು ಅಂತ. ನಮ್ಮ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಏನು ಸರಿ ಇಲ್ಲ ಅಂದ್ರೆ ಡೌರಿ ಸಿಸ್ಟಮ್. ಏನಕ್ಕೆ ಇವೆಲ್ಲ ಊರಿಗೆ ಬುದ್ಧಿ ಹೇಳೋದು. ಆಮೇಲೆ ನಮ್ಮ ರಾಜಕಾರಣಿಗಳ ಬಗ್ಗೆ ಬಿಡಿ, ಯಾಕೆ ಮಾಯಲ್ಲಿ ಮಾತಾಡಲೇಬಾರ್ದು ಅವ್ರ ಬಗ್ಗೆ. ಓಟ್ ಹಾಕೋ ಟೈಮಲ್ಲಿ ಅಯ್ಯೋ ಗಲ್ಲಿ ಮೋರಿ ನಮ್ಮ ಮಕ್ಕಳು ಹಂಗೆ ಎತ್ಕೊಂಡು ಹೆಚ್ಚು ಕಮ್ಮಿ ಅಯ್ಯೋ ಮಗು ನೋಡಿ ಎತ್ಕೊಂಡ್ಬಿಟ್ಟಿದೆ ಅಂತ ಕೊಡ್ತಾರೆ. ಎಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋಗ್ತಾರೆ ಅವರೆಲ್ಲ? MLA ಆದ್ಮೇಲೆ, MP ಆದ್ಮೇಲೆ, ಮಿನಿಸ್ಟರ್ ಆದ್ಮೇಲೆ ಅವ್ರ ಮನೆ ಹತ್ರ ಅವ್ರು ಮೀಟ್ ಮಾಡೋಕೆ ಏನು ಸುಲಭದ ಕೆಲಸನೇ? ಅವಾಗ ಮನೆ ತನಕ ಬಂದವರು ಈಗ ಯಾಕೆ ಬರಲ್ಲ? ವಿಧಾನಸೌಧದಲ್ಲಿ ಕುತ್ಕೊಳ್ಳಿಯಪ್ಪ ಬೇಡ ಅಂದ್ರೆ ಯಾರು? ಅವಾಗ ಏನೇನೋ ಆಶ್ವಾಸನೆಗಳು ಕೊಡ್ತಿಲ್ಲ, ಆಮೇಲೆ ಎಲ್ಲ ಹೋಗ್ತೀರಾ? ಪೊಲಿಟಿಷಿಯನ್ಸೇ ಸರಿ ಇಲ್ಲ ಅಂತಾರೆ. ಇಂಡಿಯನ್ಸ್ ಅಂದ್ರೆ ಇಂಡಿಯಾ ಇಸ್ ನಾಟ್ ಡರ್ಟಿ, ಇಂಡಿಯನ್ ಪೊಲಿಟಿಷಿಯನ್ಸ್ ಆರ್ ಡರ್ಟಿ. ದಿಸ್ ಇಸ್ ದ ಪ್ರಾಬ್ಲಮ್. ಇದನ್ನೆಲ್ಲ ನೀವು ಕುತ್ಕೊಂಡೆ ಸರಿ ಮಾಡ್ಬೇಕ್ರಿ. ಸುಮ್ಮನೆ ಅದು ಇದು ದೂರದು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದು. ಪೊಲೀಸ್ನವ್ರು ಕಂಡ್ರೆ ಯಾಕೆ ಎದುರ್ಬೇಕು? ತಪ್ಪು ಮಾಡಿದ್ರೆ ಎದುರಿ, ಇಲ್ಲಾಂದ್ರೆ ಎದುರೋ ಅವಶ್ಯಕತೆ ಇಲ್ಲ. ಜಾಗ ಕ್ಲೀನ್ ಆಗಿದೆಯಾ, ಕ್ಲೀನ್ ಆಗಿಲ್ಲ ಅಂತ ಹೇಳಕ್ ಮುಂಚೆ ನೀವು ಅದನ್ನ ಕ್ಲೀನ್ ಮಾಡಿ, ಇಲ್ಲ ಅಂತಂದ್ರೆ ಅದನ್ನ ಕ್ಲೀನ್ ಆಗಿರೋ ಜಾಗ ಕ್ಲೀನ್ ಆಗಿರೋ ಮೇಂಟೈನ್ ಮಾಡಿ ಅಟ್ಲೀಸ್ಟ್. ಸುಮ್ಮನೆ ಸರಿ ಇಲ್ಲ ಅನ್ಕೊಂಡು ನೋಡ್ಬಿಟ್ರೆ ನಾವು ಸರಿ ಮಾಡಿದ್ರೆ ತಾನೆ ಎಲ್ಲ ಸರಿ ಆಗೋದು. ನಾವು ಗೆಲ್ಸ್ ಕಳ್ಸಿರ್ತೀವಲ್ಲ ಪೊಲಿಟಿಷಿಯನ್, ಅವ್ರು ಬಂದು ಮಾಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೀರಾ? ಅಥವಾ ನಮ್ಮ BBMP ಅವರೋ ಅಥವಾ ನಮ್ಮ ನಗರಸಭೆಯವರೋ ಬಂದ್ಬಿಟ್ಟು ಮಾಡ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಅವೆಲ್ಲ ಏನಾಗಲ್ಲ. ಇಲ್ಲಿ ಮದುವೆ ಅದ್ದೂರಿಯಾಗಿ ಮಾಡ್ರಿ, ಯಾರು ಬೇಡ ಅಂದ್ರು. ಅದಕ್ಕೊಂದು ಮಿನಿಮಮ್, ಒಂದು ಸೆನ್ಸು. ಮಾತಾಡಿ ಮ್ಯೂಚುವಲಿ ಕುತ್ಕೊಂಡು, ಅವ್ರನ್ನ ಆಮೇಲೆ ಸಂಸಾರ ಮಾಡ್ಬೇಕು ತಾನೆ. ಮದುವೆ ಅದ್ದೂರಿ ಮಾಡ್ಬಿಟ್ಟು ಮರನ ಕಿತ್ಕೊಂಡವ್ರು ಏನ್ ಮಾಡ್ತೀರಿ? ಲೈಫು ಅದ್ದೂರಿ ಆಗಿರ್ಬೇಕಾಗಿರೋದು ಮದುವೆ ಅಲ್ಲ, ಮನಸ್ಸುಗಳು, ಲೈಫು, ಜೀವನ ಆಮೇಲೆ ನಡಿಬೇಕಾಗಿರೋದು. ಅದೇ ದುಡ್ಡು ಫಿಕ್ಸೆಡ್ ಹಾಕ್ರಿ ನಿಮ್ಗೆ ಅಷ್ಟು ಆಸೆ ಇತ್ತು ಅಂದ್ರೆ. ಆಮೇಲೆ ಹೇಳ್ಕೊಳ್ಬೇಕಾರೆ ನಮ್ಮ ಅಳಿಯಂದ್ರು ಅಕೌಂಟ್ಗೆ ಫಿಕ್ಸೆಡ್ ಒಂದು 50 ಲಕ್ಷ ಹಾಕ್ಬಿಟ್ಟಿದೀವಪ್ಪ, ಹೆಂಗೋ ಜೀವನ ನಡ್ಸ್ಕೊಂಡು ಹೋಗ್ತಾರೆ. ಸಂತೋಷ ರೀ, ಪರವಾಗಿಲ್ಲ, ಚೆನ್ನಾಗಿರ್ಲಿ ಬಿಡಿ, ನಿಮ್ಗೆ ಕೊಡ್ಲೇಬೇಕು ಅನ್ಸಿದ್ರೆ. ಯಾಕೆ ಉಳಿದಿದ್ದೆಲ್ಲ ಅಲ್ವಾ? ಏನೋ ಹೇಳೋದು ಸರಿ ಅನ್ಸಿದ್ರೆ ಓಕೆ. ನಾವು ಮಾಡೋದು ಅದೇ ಕೆಲಸ, ನಾವು ಮಾಡೋದು ಅದೇ ಕರ್ಮ ಕಿತ್ತೋಗಿರೋ ಕೆಲಸನೇ. ಯಾಕಂದ್ರೆ ಇಲ್ಲಿದೆ ಆ ಬ್ರೈನ್, ಬುದ್ಧಿ ಹಂಗಿದೆ. ತಿತ್ಕೊಂಡು ಇನ್ಮೇಲಾದ್ರು ಸ್ವಲ್ಪ ಪ್ರಯತ್ನ ಪಡೋಣ. ಯಾರೋ ಹೊರಗಡೆ ಬಂದವರು ನಮ್ಮನ್ನು ನೋಡ್ಬಿಟ್ಟು ಗಲೀಜ್ ಅನ್ನೋದ್ರ ಬದಲು ಇವತ್ತಲ್ರಿ ಇನ್ನೊಂದು ಡೌನ್ ದ ಲೈನ್ ಇನ್ನೊಂದು 5 ವರ್ಷಕ್ಕಾದ್ರೂ ಇಂಡಿಯಾ ಅಂದ್ರೆ ವಾವ್ ಸೂಪರ್ ಕಂಟ್ರಿ. ಏನೋ ಇವಾಗ ಅಯ್ಯೋ ನಾನು ಹೇಳ್ತೀನಿ, ಪಾಕಿಸ್ತಾನದವ್ರಿಗೆ ವಿಶ್ವಸಂಸ್ಥೆಯಲ್ಲಿ ಸ್ಟೇಜ್ ಕೊಟ್ರೆ ಕಾಶ್ಮೀರ ಅಂತಾರೆ. ನಮಗೆ ಸ್ಟೇಜ್ ಕೊಟ್ರೆ ನಾವೇನು ಮಾತಾಡ್ತೀವಿ ಹೇಳಿ? ಮಂಗಳ ಗ್ರಹದ ಬಗ್ಗೆ ಮಾತಾಡ್ತೀವಿ. ಗೂಗಲ್ ಇಲ್ಲಿ ಕರ್ಕೊಂಬರೋದು, ಫೇಸ್ಬುಕ್ ಇಲ್ಲಿ ಕರ್ಕೊಂಬರೋದು ಅಂತ ಒದ್ದಾಡ್ತಾ ಇದ್ದೀವಿ. ನಾವಿನ್ನು ನಮ್ಮ ಕಿತ್ತಾಟಗಳೇನು ಗೊತ್ತಾ? ನಮ್ಮ ದೇಶದಲ್ಲಿ ರಿಸರ್ವೇಷನು, ಆ ಜಾತಿ ಈ ಜಾತಿ ಅಲ್ಲೇ ಇದ್ದೀವಿ. ನಾವು ರಿಸರ್ವೇಷನ್ ಅಂತ ಒದ್ದಾಡ್ತಾ ಇದ್ದೀವಿ. ಸುಂದರ್ ಪಿಚೈ ಅಂಥವ್ರು ಇಂಥವ್ರೆಲ್ಲ ದೊಡ್ಡ CEOಗಳಾಗಿ ನಮ್ಮ ದೇಶ ಬಿಟ್ಟು ಅಲ್ಲೆಲ್ಲ ಹೋಗಿ ಅಮೆರಿಕದಲ್ಲಿ ರಿಸರ್ವೇಷನ್ ಇಲ್ಲಿರೋ ದೇಶದಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಒಳ್ಳೊಳ್ಳೆ ಸಂಬಳ ಎಣಿಸ್ಕೊಂಡು ಕೂತವ್ರು. ನಾವು ರಿಸರ್ವೇಷನಲ್ಲಿ ಒದ್ದಾಡ್ಕೊಂಡು ಸಾಯ್ತಾ ಇದ್ದೀವಿ. ಸರಿನೋ ತಪ್ಪ ಗೊತ್ತಿಲ್ಲ. ರಿಸರ್ವೇಷನ್ ಇಲ್ಲದೆ ಇರೋರು, ರಿಸರ್ವೇಷನ್ ತಗೋತಾ ಇರೋರು 1000 ಮಾತಾಡ್ಬೋದು. ಅನ್ಸಿದ್ದನ್ನ, ಸುಮಾರು ಜನಕ್ಕೆ ಅನ್ಸಿದ್ದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ. ಬೇಕು ರಿಸರ್ವೇಷನು, ಆದರೆ ಇಲ್ಲಿ ಸುಮ್ಮನೆ ನನಗ ರಿಸರ್ವೇಷನ್ ತಗೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ರೂ ರಿಸರ್ವೇಷನ್ ಬೇಕು ಅಂತ ಕೇಳೋದು ಏನ್ರಿ? ಬ್ಯಾಂಕ್ ಅಕೌಂಟಲ್ಲಿ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡು ರಿಸರ್ವೇಷನ್ ಬೇಕು ಅಂದ್ರೆ ಅದು ಯಾವ ನ್ಯಾಯ? ಏನೋಪ್ಪ, ವ್ಯವಸ್ಥೆ ಬಗ್ಗೆ ಮಾತಾಡೋಕ್ಕೆ ನಾವು ಸರಿ ಇರ್ಬೇಕು ಫಸ್ಟ್. ನಾವು ಸರಿ ಇಲ್ಲ ಅಂದ್ರೆ ಸುಮ್ಮನೆ ವ್ಯವಸ್ಥೆ ಬಗ್ಗೆ ಯಾಕೆ ಸುಮ್ಮನೆ ನಾವು ಗಂಟೆಗಟ್ಟಲೆ ಮಾತಾಡಿದ್ರೆ ವೇಸ್ಟು. ಒಳ್ಳೆ ಇಂಡಿಯನ್ಸ್ ಆಗಿ, ಒಳ್ಳೆ ಸಿಟಿಸನ್ಸ್ ಆಗಿ ದೇಶನ ಹೆಂಗಾದ್ರೂ ಮಾಡಿ ಸರಿ ಮಾಡಕ್ಕೆ ಒದ್ದಾಡೋಣ. ಹೋದ ವರ್ಷ ಸ್ವಚ್ಛ ಭಾರತ ಅಂತ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಎಲ್ಲ ಟಿವಿಲೂ ಬರ್ತಾ ಇತ್ತು. ಇವತ್ತು ಈ ವರ್ಷಕ್ಕೆ ನಾನು ನೋಡ್ದಂಗೆ ಇಲ್ಲಿ ತನಕ ಯಾವ ಸ್ವಚ್ಛ ಭಾರತನೂ ಕಾಣ್ತಾ ಇಲ್ಲ. ಮೋದಿ ಅವ್ರು ಹೇಳಿದ್ರು, ಅವರೇ ಕಸ ಗುಡಿಸಿ ತೋರಿಸಿದ್ರು. 1 ವರ್ಷ ಕಷ್ಟಪಟ್ಕೊಂಡು ಒಂದು 6 ತಿಂಗಳು ಗುಡಿಸಿದ್ವಿ. ಆಮೇಲೆ ಇವಾಗೆಲ್ಲ ಸ್ವಚ್ಛ ಭಾರತ ಎಲ್ಲ ಬರೀ ಅವತ್ತಿನ ಪತ್ರಿಕೆಗಳಿಗೆ ಮೀಸಲಾಗೋಯ್ತು ಅಷ್ಟೇ, ಟಿವಿಗೆ ಪೇಪರ್ಗೆ. ಯಾವ ಸ್ವಚ್ಛನೂ ಇಲ್ಲ. ನಮ್ಮ ಮನೆ ಎದುರುಗಡೆ ನಾವು ಗುಡಿಸ್ಕೊಂಡ್ರೆ ಇಡೀ ಕಾಲೋನಿ ಚೆನ್ನಾಗಿರುತ್ತಂತೆ. ಕಾಲೋನಿ ಚೆನ್ನಾಗಿದ್ರೆ ಏರಿಯಾ ಚೆನ್ನಾಗಿರುತ್ತೆ, ಏರಿಯಾ ಚೆನ್ನಾಗಿದ್ರೆ ಸಿಟಿ ಚೆನ್ನಾಗಿರುತ್ತೆ. ಏನೋ ಅನ್ಸಿದ್ದನ್ನು ಹೇಳಿದ್ದೀನಿ. ಬೈದ್ರೆ ಬೈಕೊಳ್ಳಿ, ಉಗಿಯಂಗಿದ್ರೆ ಕೆಳಗಡೆ ಕಮೆಂಟ್ಸ್ ಇದೆ ಉಗಿದ್ಬಿಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಿಂಗೆ ಏನೇನೋ ಮಾಡ್ತಾ ಇರ್ತೀವಿ, ನೋಡಿ ಪ್ರೋತ್ಸಾಹಿಸಿ. ಬೈಯೋರು ಬೈತಾ ಇರಿ, ಉಗಿಯೋರು ಉಗಿತಾ ಇರಿ, ಹೇಳೋರು ಹೇಳ್ತಾ ಇರಿ. ಏನಾದ್ರು ತಿತ್ಕೋಬೇಕು ಅಂತ ಅನ್ಸಿದ್ರೆ ಕಳಿಸಿ, ತಿತ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಕಿರಿಕ್ ಕೀರ್ತಿ.